ನೋಡಿ ಇದೆಲ್ಲ ಸಮಸ್ಯೆಗಳು ನಾವು ಕೂಡ ನೋಡ್ತಾ ಇದ್ದು ಮತ್ತು ನಮ್ಮ ಹಂತದಲ್ಲೂ ಕೂಡ ನಾವು ಪೊಲೀಸ್ ಇಲಾಖೆಯವರಿಗೆ ಇವ್ರಿಗೆಲ್ಲ ಹೇಳ್ತಾ ಇದ್ದು ಈ ಏನು ಬಿಟ್ಟೋಗಿರುವಂತಹ ವಾಹನಗಳು ರಸ್ತೆಗಳಲ್ಲಿ ವಾರಗಟ್ಲೆ ತಿಂಗಳಗಟ್ಲೆ ವರ್ಷಾನ್ಗಟ್ಲೆ ಬಿಟ್ಟೋಗಿರುವಂತದ್ದು ಅದು ತೆರವುಗೊಳಿಸಬೇಕು. ಅಂದ್ರೆ ಎಲ್ಲಿಗೆ ತಗೊಂಡೋಗ್ಬೇಕು, ಅದಕ್ಕೆ ಪ್ರೊಸೀಜರ್ ಏನು ಮತ್ತು ಅದಕ್ಕೆ ಒಂದು ರೀತಿಯ ಕಾರ್ಯಾಚರಣೆ ಮಾಡತಕ್ಕಂಥದ್ದಕ್ಕೆ ಸ್ಪಷ್ಟವಾದಂತಹ ಮಾರ್ಗಸೂಚಿಗಳು ಇರಲಿಲ್ಲ. ಇವತ್ತು ನಮ್ಮ ಕೃಷ್ಣ ಬೈರೇಗೌಡರು ಬೆಂಗಳೂರಿನ ಉಸ್ತುವಾರಿ ಸಚಿವರಾದ ನಂತರ, ಇಲಾಖೆಯ ಸಚಿವರಾದ ನಂತರ ಇವತ್ತು ಈ ಒಂದು ವಿಷಯಗಳ ಬಗ್ಗೆ ಅಂದ್ರೆ ಸಾರ್ವಜನಿಕರಿಗೆ, ಪಾದಚಾರಿಗಳಿಗೆ, ಸ್ವಚ್ಛತೆ ಬಗ್ಗೆ ಎಲ್ಲದ್ರ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ. ಇವೆಲ್ಲ ದೊಡ್ಡ ದೊಡ್ಡ ವಿಚಾರಗಳಂತ ಕೆಲವರು ಅನಿಸದೇ ಇರಬಹುದು, ಆದ್ರೆ ಇದು ಬಹಳ ಮುಖ್ಯವಾದಂತ ವಿಷಯ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಈ ನಗರದ ಒಂದು ಬೆಳವಣಿಗೆ, ನಗರದ ಸ್ವಚ್ಛತೆ, ನಗರದ ಸೌಂದರ್ಯೀಕರಣ, ಈ ನಗರ ನಮ್ಮ ಬೆಂಗಳೂರು ಅಂತ ಹೆಸರು ನಾವು ಕೊಟ್ಟಾಗ, ನಮ್ಮ ಬೆಂಗಳೂರು ಅಂತ ನಾವು ಬಿರುದನ್ನು ಕೊಟ್ಟಾಗ, ನಮ್ಮ ಬೆಂಗಳೂರು ಅಂದ್ರೆ ಏನರ್ಥ, ಇದು ಎಲ್ಲರದು ಅಂತ. ನಮ್ಮ ಪಾಲುಗಾರಿಕೆನೂ ಇದೆ, ನಮ್ಮ ಜವಾಬ್ದಾರಿನೂ ಕೂಡ ಇದೆ, ನಮ್ಮ ಹೊಣೆಗಾರಿಕೆ ಕೂಡ ಇದೆ. ಅದರಿಂದ ಸಾರ್ವಜನಿಕರು ಇವತ್ತು ಸಹಕಾರ ನೀಡಬೇಕು. ಆ ದೃಷ್ಟಿಯಿಂದ ಇವತ್ತು ಈ ಏನು ಬಿಡಾಡಿ ವಾಹನಗಳಿದೆ ಅದನ್ನ ರಸ್ತೆಗಳಿಂದ ಯಾರು ಬರ್ದೇನೆ ಹೋದ್ರೆ ಅದನ್ನ ಅಲ್ಲಿಂದ ತೆರವುಗೊಳಿಸಿ ಸ್ಥಳಾಂತರ ಮಾಡಿ ನಂತರ ಅದನ್ನ ಕಾನೂನು ಪ್ರಕಾರ ಹರಾಜು ಮಾಡತಕ್ಕಂಥ ಒಂದು ಕೆಲಸ. ಇದು ಖಂಡಿತ ಒಳ್ಳೆಯದು, ಸಾರ್ವಜನಿಕರಿಗೂ ಒಳ್ಳೆಯದು, ಪಾದಚಾರಿಗಳಿಗೂ ಒಳ್ಳೆಯದು, ವಾಹನ ಸಂಚಾರಕ್ಕೆ ಒಳ್ಳೆಯದು ಮತ್ತು ಅದಕ್ಕಿಂತ ಹೆಚ್ಚಾಗಿ ಇದರಿಂದ ಬಹಳಷ್ಟು ಒಂದು ಕೆಟ್ಟ ಒಂದು ಅಲ್ಲಿ ಈ ಕಸದ ರಾಶಿ ಆಗ್ತಾ ಇತ್ತು. ಆ ವಾಹನಗಳ ಕೆಳಗಡೆ ಗುಡ್ಸಕ್ಕಾಗೋದಿಲ್ಲ, ಅಲ್ಲೇ ಎಲ್ಲ ಕಸ ರಾಶಿ ಸೇರ್ಕೊಂಡು ದೊಡ್ಡ ಒಂದು ನಾತ ಕೂಡ ಬರುವಂತ ಪರಿಸ್ಥಿತಿಗಳು ಬರ್ತಾ ಇತ್ತು. ಆದ್ರಿಂದ ಇದೆಲ್ಲ ಕೂಡ ಒಂದು ನಗರದ ಹಿತದೃಷ್ಟಿಯಿಂದ ನಮ್ಮ ಸರ್ಕಾರ ಇವತ್ತು ಸನ್ಮಾನ್ಯ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದೆ. ಇದನ್ನು ನಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ಬೋದು, ಇಲ್ಲ ಅಂತ ಹೇಳಲ್ಲ. ಆ ಸಮಸ್ಯೆಗಳು ಬಂದಾಗ ನಾವು ಕೂತು ಸ್ಪಂದಿಸ್ತಕ್ಕಂಥದ್ದು, ಮಾನವೀಯತೆ ದೃಷ್ಟಿಯಿಂದ ಏನ್ ಮಾಡ್ಬೇಕು ಅದನ್ನು ಕೂಡ ನಮ್ಮ ಸರ್ಕಾರ ಮುಕ್ತವಾಗಿ ಮಾಡುತ್ತೆ ಅಂತ ನನ್ನ ವಿಶ್ವಾಸ ಇದೆ. ಅದನ್ನು ಆ ನಿಟ್ಟಿನಲ್ಲಿ ಇವತ್ತು ಈ ಬೆಂಗಳೂರಿನ ಒಂದು ಬೆಳವಣಿಗೆ, ಒಂದ್ ಕಡೆ ಮೂಲಭೂತ ಸೌಕರ್ಯಗಳು, ಇನ್ನೊಂದು ಕಡೆ ಸ್ವಚ್ಛತೆ, ಸೌಂದರ್ಯೀಕರಣ ಎರಡನ್ನು ಕೂಡ ಮಾಡೋದಕ್ಕೆ ನಮ್ಮ ಸರ್ಕಾರ ಹೊರಟಿದೆ. ನನಗೆ ಇಲ್ಲ ನೋಡಿ, ಇವಾಗ ಅದೆಲ್ಲ ತೀರ್ಮಾನ ನಮ್ಮ ಪಕ್ಷದ ವರಿಷ್ಠರು ಮಾಡ್ತಾರೆ. ಆ ಕಾರಣದಿಂದ ಅದ್ರ ಬಗ್ಗೆ ನಾನೇನು ಮಾತಾಡ್ತಕ್ಕಂಥದಕ್ಕೆ ಅವಶ್ಯಕತೆ ಇಲ್ಲ. ಆಯ್ತಾ? ನೋಡಿ, ಜಿಬಿಎ ಚುನಾವಣೆ ನಾವು ಆಗಸ್ಟ್ 31ನೇ ತಾರೀಕು ಒಳಗಡೆ ಮಾಡಬೇಕು ಅಂತಾನೆ ಇತ್ತು. ಆದ್ರೆ ಇವತ್ತು SIR ಪ್ರಕ್ರಿಯೆಯಲ್ಲಿ ಎಲ್ಲ ನಮ್ಮ ಅಧಿಕಾರಿಗಳು ಮತ್ತು ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಕೂಡ ಬಹಳ ನಮ್ಮವರು ಪ್ರತಿಯೊಂದು ಬೂತ್ ನಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಚುನಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ಸಮಸ್ಯೆ ಬಂದಾಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಮ್ಮ ಸರ್ಕಾರದಿಂದ ವಕೀಲರು ಕೂಡ ಹೋಗಿ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ, ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಅದರಿಂದ ಇವತ್ತು ಅದನ್ನ ಅವ್ರ ಮಾನ್ಯತೆ ಕೊಟ್ಟು ಇವತ್ತು, ಯಾಕಂದ್ರೆ ಇದು ಸಹಜವಾದಂತ ಒಂದು ಸಮಸ್ಯೆ, ಇದು ಈ SIR ಇಂದ ಬಂದಿರುವಂತದ್ದು, ಅದಕ್ಕೆ ಟೈಮ್ ಕೊಟ್ಟಿದ್ದಾರೆ. ಖಂಡಿತ ಇದಕ್ಕಿಂತ ಮುಂದೆ ಹೋಗುವಂತ ಪ್ರಶ್ನೆ ಬರಲ್ಲ. ಡಿಸೆಂಬರ್ 31ನೇ ತಾರೀಕು ಒಳಗೆ ಖಂಡಿತವಾಗಿಯೂ ಚುನಾವಣೆ ಆಗುತ್ತೆ ಮತ್ತು ನಗರ ಪಾಲಿಕೆ ಚುನಾವಣೆಗಳು ನಡೀತದೆ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.